ಬಾಲಿವುಡ್‌ನ ಅತ್ಯಂತ ಪ್ರಸಿದ್ಧ ಜೋಡಿಗಳಲ್ಲೊಂದು ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ. ಅವರ ಪ್ರೇಮ 1970ರ ದಶಕದಲ್ಲಿ ಆರಂಭವಾಯಿತು. ಇಬ್ಬರು ಹಲವಾರು ಚಿತ್ರಗಳಲ್ಲಿ ಜೊತೆಯಾಗಿ ಕೆಲಸ ಮಾಡುವಾಗ ಅವರ ನಡುವಿನ ಸ್ನೇಹ, ಪ್ರೀತಿ ಗಾಢವಾಯಿತು. ಇದೀಗ ಧರ್ಮೇಂದ್ರ ಅವರು 2025ರ ನವೆಂಬರ್ 24ರಂದು 89 ವರ್ಷ ವಯಸ್ಸಿನಲ್ಲಿ ಮೃತಪಟ್ಟಿದ್ದಾರೆ. ಅವರ ನಿಧನದ ಬಳಿಕ ಮೊದಲ ಬಾರಿ ಹೇಮಮಾಲಿನಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಅರ್ಥಪೂರ್ಣ, ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಧರಂಜಿಯವರು ನನಗೆ ಅನೇಕ ವಿಷಯಗಳಾಗಿದ್ದರು. ಒಂದು ಪ್ರೀತಿಯುಳ್ಳ ಪತಿ, ತನ್ನ 2 ಹೆಣ್ಣು ಮಕ್ಕಳಿಗೆ ಶ್ರೇಷ್ಠ ತಂದೆ, ನನ್ನ ಗೆಳೆಯ, ಮಾರ್ಗದರ್ಶಕ, ತತ್ವಜ್ಞಾನಿ, ಕವಿ ಹಾಗೂ ಪ್ರತಿ ತನ್ನ ಅವಶ್ಯ ಸಮಯದಲ್ಲಿ ಮೊದಲು ಹೋಗುತ್ತಿದ್ದವರಾಗಿದ್ದರು. ಹೇಳಬೇಕೆಂದರೆ ನನಗೆ ಅವರು ಎಲ್ಲವೂ ಆಗಿದ್ದರು. ಒಳ್ಳೆಯ ಹಾಗೂ ಕೆಟ್ಟ ಸಮಯವನ್ನು ಒಟ್ಟಿಗೆಯೇ ಕಳೆದಿದ್ದೇವೆ ಎಂದು ಪೋಸ್ಟ್ ಮಾಡಿದ್ದಾರೆ. ಹೇಮಮಾಲಿನಿಯವರಿಗೆ ಧರ್ಮೇಂದ್ರ ಕೇವಲ ಪತಿಯಲ್ಲ, ಜೀವನದ ಎಲ್ಲವನ್ನೂ ಹೊಂದಿದ್ದ ವ್ಯಕ್ತಿ. ಅವರ ಅಳಿವಿನಿಂದ ಆಗಿರುವ ದುಃಖ, ಅದರ ಬಗ್ಗೆ ಗೌರವ ಸ್ಪಷ್ಟವಾಗಿಯೇ ವ್ಯಕ್ತ ಮಾಡಿದ್ದಾರೆ.